ಎಸ್ ಸರ್, ಇನ್ನೇನಾದರೂ ಇದ್ದರೆ. ಆಮೇಲೆ ಇನ್ನೊಂದು ವಿಚಾರ, ಈ ಮಹಿಷಾಸುರ ದಸರಾ ವಿಚಾರದಲ್ಲಿ ಪಾಪ ಮಾಜಿ MP ಅದೇನೋ ಜುಟ್ಟಿಗಿಟ್ಟು ಎಲ್ಲ ಬಿಟ್ಕೊಂಡು ಎಲ್ಲ ಏರ್ಪಿನ್ ಹಾಕ್ಕೊಂಡು ನಾನು ನೋಡಿದೆ ಮೊನ್ನೆ ದಿವಸ. ನೋಡೇ ಬಿಡೋಣ ಮಹಿಷಾ ದಸರಾ ಅದೆಂಗೆ ಮಾಡ್ತಾರೆ ನೋಡ್ತೀವಿ ಅಂದ್ಬಿಟ್ಟು ತೊಡೆ ತಟ್ಟುವಂಥ ಕೆಲಸವನ್ನು ಮಾಡ್ತಾವ್ರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕ್ಲಾರಿಫಿಕೇಷನ್ ಕೊಡ್ತೀವಿ. ಯಾವ ಹಬ್ಬವನ್ನು ಯಾವ ಒಂದು ಜನಾಂಗ ಯಾರು ಏನು ಮಾಡಬೇಕು, ಯಾವ ಥರ ಆಚರಣೆ ಮಾಡಬೇಕು, ಯಾರನ್ನ ಪೂಜೆ ಮಾಡಬೇಕು, ಯಾವುದನ್ನ ಪೂಜಿಸಬಾರ್ದು ಅನ್ನುವಂಥದ್ದಕ್ಕೆ ನಾವು ಅಡ್ಡಿ ಬರಲ್ಲ. ಮಹಿಷಾ ದಸರಾವನ್ನು ಮಾಡಬೇಕು, ಮಹಿಷಾಸುರನ ನಾವು ಪೂಜೆ ಮಾಡ್ತೀವಿ ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಪೂಜೆ ಮಾಡಲಿ, ಅದರಲ್ಲೇನು ತಪ್ಪೇನಿಲ್ಲ. ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೋತೀವಿ, ದಯಮಾಡಿ ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಯಾರೋ ಹಳೆ MP ಎದುರಿಸ್ತಾ ಅಂದ ತಕ್ಷಣ ಅದಕ್ಕೆ ಎದುರ್ಕೊಂಡು ಹೋಗುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಚಾಮುಂಡೇಶ್ವರಿ ತಾಯಿಗೆ ಧಕ್ಕೆ ಹೆಂಗೆ ಬರ್ತದೆ, ಧಕ್ಕೆ ಯಾಕೆ ಬರ್ತದೆ? ಸ್ಟ್ಯಾಚ್ಯೂ ಮತ್ತೆ ಮುಂದ್ಗಡೆನೇ ಯಾಕೆ ಇಟ್ಟಿದ್ದೀರಿ? ಚಾಮುಂಡೇಶ್ವರಿ ತಾಯಿನ ಪೂಜೆ ಮಾಡೋದಕ್ಕಿಂತ ಮುಂಚೆ, ದರ್ಶನ ಮಾಡೋದಕ್ಕಿಂತ ಮುಂಚೆ ಮಹಿಷಾಸುರನ ದರ್ಶನ ಮಾಡ್ಕೊಂತಾನೆ ಒಳಗಡೆ ಹೋಗ್ತೀವಿ. ನೀವು ನಿಮ್ಮ ಸರ್ಕಾರಗಳಿದ್ವಲ್ಲ, ಸ್ಟ್ಯಾಚ್ಯೂನೇ ತೆಗೆಸ್ಬಿಡ್ಬೇಕಾಗಿತ್ತು. ಆ ಥರ ಏನಾದ್ರು ಇದ್ದರೆ ಹಿಸ್ಟ್ರಿ ಓದ್ಕೊಳ್ಳಿ. ಮಹಿಷಾ ಏನು ಮಾಡಿದ್ರು ಎತ್ತ ಅನ್ನುವಂಥದ್ದು ಹಿಸ್ಟ್ರಿ ಓದ್ಕೊಂಡು ಆಮೇಲೆ BJPಯವ್ರು ಮಾತಾಡೋಂಥ ಕೆಲಸವನ್ನು ಮಾಡಬೇಕು. ಇದನ್ನು ಕಂದಕ ಸೃಷ್ಟಿ ಮಾಡೋದು, ಜನಗಳನ್ನ ಎತ್ತಿಕ್ಕುವಂಥ ಕೆಲಸವನ್ನು ಮಾಡೋದು, ಇನ್ನೇನೋ ಚಾಲೆಂಜ್ ಮಾಡೋದು, ತೊಡೆ ತಟ್ಟೋದು, ಇವೆಲ್ಲ ಏನು ನಡೆಯಲ್ಲ. ಪ್ರತಾಪ್ ಸಿಂಹ ಲಾಸ್ಟ್ ಟೈಮ್ MP ಆಗಿದ್ರಿ, MP ಅನ್ನುವಂಥ ಒಂದೇ ವಿಚಾರಕ್ಕೋಸ್ಕರ ಸುಮ್ಮನಿದ್ರು. ಆ ಥರ ಏನೊಂದು ಚಾಲೆಂಜ್ ಮಾಡೋಂಗಿದ್ರೆ ಮಾಡಿ. ಅದು ಹೆಂಗೆ ನೀವು ತಡಿತಿರೋ ನೋಡುವಂಥದ್ದು ಕೆಲಸವನ್ನು ನಾವು ನೋಡ್ತೀವಿ. ಚಾಮುಂಡೇಶ್ವರಿ ದೇವತೆ ಇಲ್ಲ ಅಂತ, ಚಾಮುಂಡೇಶ್ವರಿಯೇ ಇಲ್ಲ, ಚಾಮುಂಡೇಶ್ವರಿ ಅನ್ನೋ ದೇವತೆನೇ ಅಲ್ಲ ಅಂತ ಯಾರು ಹೇಳಿದರು? ಇಲ್ಲಿ ಯಾರೂ ಹೇಳಿಲ್ಲ ಆ ಥರ. ಅವೆಲ್ಲ ಸುಮ್ಮನೆ ಸುಳ್ಳು ಮಾಹಿತಿಗಳು. ಇಲ್ಲ ಆ ಥರ ಏನಿಲ್ಲ. ಮಹಿಷಾ ದಸರಾವನ್ನು ಪೂಜೆ ಮಾಡುವಂಥದ್ದಕ್ಕೆ 100ಕ್ಕೂ 100ರಷ್ಟು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಬೆಂಬಲಿಸುತ್ತೆ. ಯಾರು? ಹೂ ಇಸ್ ಪ್ರತಾಪ್ ಸಿಂಹ? ಹೂ ಇಸ್ ಹಿ ಟು ಕ್ವಶನ್? ನಮ್ಮ ಆಚರಣೆ ಇನ್ನೊಬ್ಬರ ಆಚರಣೆ ಬೆಟ್ಟದ ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಬರುವಂಥದ್ದಕ್ಕೆ ಕ್ವಶನ್ ಮಾಡುವಂಥದ್ದಕ್ಕೆ ಹೂ ಇಸ್ ಪ್ರತಾಪ್ ಸಿಂಹ? ಅಲ್ಲಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಹಿಷಾ ದಸರಾ ಅಲ್ಲ, ನೀವು ಯಾವ ದಸರಾ ಮಾಡುವಂಥದ್ದಕ್ಕೂ ಕಾಂಗ್ರೆಸ್ ಪಕ್ಷ ಎಲ್ಲರ ಪರವಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಹೆಸರು ಹೇಳಿ ನಾನು. ಚಾಮುಂಡಿ ಬೆಟ್ಟದಲ್ಲಿರುವಂಥ ಮಹಿಷವನ್ನು ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಬರುವಂಥದ್ದು ತಪ್ಪೇನಿದೆ? ವಾಟ್ ಈಸ್ ರಾಂಗ್? ಮತ್ತೆ ಅವನು BJP ಅಂತ ತಲೆ ಕೆಟ್ಟವನು ಏನೇನೋ ಮಾತಾಡ್ತಾನೆ, ಅದಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳಕ್ಕಾಗ್ತದೆ ಸರ್? BJPಯವರು ಕಿಡಿ ಒತ್ತಿಸ್ಬೇಕು ಎರಡು ಸಮುದಾಯದ ಮಧ್ಯೆ, ಅದೊಂದು ಇಂಪಾರ್ಟೆಂಟು ವಿಚಾರ.